ಎಲ್ಲರಿಗೂ ನಮಸ್ಕಾರ. ಗ್ರೀನ್ ಮಾರ್ನಿಂಗ್. ನನ್ನ ಹೆಸರು ಚಂದ್ರಶೇಖರ್ ಅಂತ ಹೇಳಿ. ಗ್ರೀನ್ ಪ್ಲಾನೆಟ್ನ ನಾವು ಕೂಡ ಒಬ್ಬ ಅಸೋಸಿಯೇಟು. ಸೊ ನಾವೀಗ ಮಲ್ಲಾಪುರ ಅನ್ನೋ ಒಂದು ಗ್ರಾಮ, ಅಂದರೆ ಬೇತೂರಿಗೆ ಸಮೀಪ ಇರತಕ್ಕಂಥ ಒಂದು ಗ್ರಾಮ ಇದು ಮಲ್ಲಾಪುರ ಅಂತ ಹೇಳಿ. ಈಗ ಈ ಒಂದು ಅಡಿಕೆ ತೋಟದಲ್ಲಿದ್ದೀವಿ. ಸುಮಾರು ಒಂದು 7 ವರ್ಷದ ಅಡಿಕೆ ತೋಟ ಇದು. ಈಗ ಅದರ ಒಂದು ಮಾಲೀಕರು ಮತ್ತು ನಮ್ಮ ಅಸೋಸಿಯೇಟ್ಸು ಹೌದು, ವಿಜಯಣ್ಣರು ಅಂತೇಳಿ. ಸೊ ನಮಸ್ಕಾರ ವಿಜಯಣ್ಣರಿಗೆ. ಈಗ ನೀವು ಕಳೆದ ಎಷ್ಟು ವರ್ಷದಿಂದ ನೀವು ಇದನ್ನ ಗ್ರೀನ್ ಪ್ಲಾನೆಟಿನ ಒಂದು ಉತ್ಪನ್ನಗಳನ್ನ ಬಳಸ್ತಾ ಇದ್ದೀರಿ ವಿಜಯಣ್ಣ? ಇದು ಅಡಿಕೆ ತೋಟ ಬಂದು 7 ವರ್ಷ ಆಯಿತು. ಹಾಂ ಹಾಂ 7 ವರ್ಷದಿಂದಲೂ ನಾವು ಯೂಸ್ ಮಾಡ್ತಾ ಇದ್ದೀವಿ ಇದು. ಹಾಂ ಸ್ವಲ್ಪ ಏನಂದರೆ ಈಗ 2024ನೇ ಇಸ್ವಿಯಲ್ಲಿ ಸ್ವಲ್ಪ ಬರಗಾಲ ಬಂದು ಇಲ್ಲಿ ಸ್ವಲ್ಪ ಎಫೆಕ್ಟ್ ಆಗಿತ್ತು ತೋಟ. ಸೊ ಅಲ್ಲಿಂದ ಮತ್ತೆ ಹೊಸದಾಗಿ ರಿಕವರಿ ಆಗಿ ಈ ಲೆವೆಲಿಗಿದೆ. ಅಂದರೆ ತೋಟ ಹೆಂಗಿತ್ತು ಅಂದರೆ 2-3 ಗರಿ ಇತ್ತು, ಅವೆಲ್ಲ ಗಿಡ ಎಲ್ಲ ಒಣಗಿ ಅವಾಗ 2024ರಲ್ಲಿ. ಮತ್ತೀಗ 2 ವರ್ಷ ಈಗ ರಿಕವರಿ ಆಗಕ್ಕೆ ಒಂದೂವರೆ ವರ್ಷ ಟೈಮ್ ತೊಗೊಂಡಿದೆ. ಇವತ್ತು ಈ ಸ್ಥಿತಿಲಿದೆ ಹೊಂಬಾಳೆ. ನಾವಿದು ಎಲ್ಲ ಔಷಧಿ ಎಲ್ಲ ನಾವು ವೆಂಚೂರಿ ಮುಖಾಂತರ ಕೊಡ್ತಿದ್ದೀವಿ. ಲಿಕ್ವಿಡ್ ಎಲ್ಲ ಲಿಕ್ವಿಡ್ ವೆಂಚೂರಿ ಮುಖಾಂತರ ಕೊಡ್ತಿರೋದು. ಗೊಬ್ಬರ ಎಲ್ಲ ಹಾಕಿದ್ದೀವಿ ವೆಂಚೂರಿ ಮುಖಾಂತರ. ಈಗ ಒಂದು 15-20 ದಿವಸ ಕೆಳಗಡೆ ಈಗ ಲಿಕ್ವಿಡ್ ಎಲ್ಲ ಕೊಟ್ಟಿರೋದು. ಯಾವ್ಯಾವ ಉತ್ಪನ್ನಗಳನ್ನ ಕೊಡ್ತಾ ಇದ್ದೀರಿ ಈಗ ವೆಂಚೂರ್? ಪ್ರೀಮಿಯಂ ಕೊಟ್ಟಿದ್ದೀವಿ, ನೈಟ್ರೋ ಕಿಂಗ್, ಬ್ಲೂಮ್ ಮತ್ತೆ ಗ್ರೋ, NPK 2020-19 2020ನೇ ಕೊಟ್ಟಿರೋದು ಈ ಸಲ. ಇಷ್ಟು ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ನಾವು ವೆಂಚೂರಿ ಥ್ರೂ ಎಲ್ಲ ಗಿಡಕ್ಕೂ ನಾವು ಕೊಟ್ಟಿದ್ದೀವಿ. ವೆಂಚೂರ್ ಮಾಡೋದ್ರಿಂದ ಎಲ್ಲ ಚೆನ್ನಾಗಿ ಎಲ್ಲ ಕಡೆಗೂ ಸಪ್ಲೈ ಆಗುತ್ತೆ. ಅಂದ್ರೆ ಡ್ರಿಪ್ ಚೆನ್ನಾಗಿದ್ದು ಕರೆಕ್ಟಾಗಿ ನೀರು ಹೋಗ್ತಾ ಇದೆ ಅಂದ್ರೆ ಕರೆಕ್ಟಾಗಿ ಹೋಗುತ್ತೆ ಇಲ್ಲಿ. ಅಂದ್ರೆ ನಮ್ದು ಒಂದ್ಸಲಿ 3 ಇಲ್ಲಿ 12 ವಾಲ್ ಇದಾವೆ. ಒನ್ ಟೈಮ್ ಬಿಡ್ಬೇಕಾದ್ರೆ 3 ವಾಲಿಗೆ ಬಿಡ್ತೀವಿ ನಾವು ಈ ಬೋರ್ ನೀರು. ಸೊ 3 ವಾಲಿಗೂ ಸಪ್ರೇಟ್ ಏನು ಔಷಧಿ ಕೊಡೋದಿದೆಯಲ್ಲ ಲಿಕ್ವಿಡ್ಸ್, ಅದನ್ನೆಲ್ಲ ಕೊಟ್ಟು ಮತ್ತೆ ಚೇಂಜ್ ಮಾಡಿ ಮತ್ತೆ ಬೇರೆ ಮತ್ತೆ 3 ವಾಲಿ ಕೊಡ್ತೀವಿ. ಸ್ಪ್ಲಿಟ್ ಮಾಡ್ಕೊಂಡು ಕೊಡ್ತೇವೆ, ಮಿಶ್ರಣ ಮಾಡ್ಕೊಂಡು ಕೊಡ್ತಾರೆ. ಆ ಥರದಲ್ಲಿ ಕೊಡ್ತಾ ಇರೋದು. ಈಗ ನಮಗೆ ಈಗ ಒಂದು 15 ದಿವಸ ಆಗಿದೆ ಗೊಬ್ಬರ ಹಾಕಿ. ಈಗ 15 ದಿವಸ ಲಿಕ್ವಿಡ್ ಕೊಟ್ಟಾದ್ಮೇಲೆ ತುಂಬ ಚೇಂಜಸ್ ಕಾಣಿಸ್ತಾ ಇದೆ ನಮಗೆ. ಈ ಟೈಮಲ್ಲಿ ಒಂದು ಸ್ಪ್ರೇ ಒಂದು ಮಾಡ್ಕೋಬೇಕಂತ ಇದೀವಿ. ಈ ವೀಕಲ್ಲೇ ಸ್ಪ್ರೇ ಮಾಡ್ಕೊಂತಿದೀವಿ. ಈ ಕೆಲವೆಲ್ಲ ಒಂಬಾಳೆಗಳು, ಈ ಕೆಲವು ಹಳೆ ಒಂಬಾಳೆ ಒಣಗಿರೋವು ಕೆಲವು ಇದಾವೆ, ಅವನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಸ್ಪ್ರೇ ಮಾಡ್ಕೊಳಕ್ ಈಗ ಬಾಳೆ ಎಲ್ಲ ಚೆನ್ನಾಗೇ ಬರ್ತಾ ಐತೆ. ಎಲ್ಲ ಒಂಬಾಳೆ ಎಲ್ಲ ಚೆನ್ನಾಗಿದಾವೆ. ಗರ್ಭ ಸೆಟ್ಟಿಂಗ್ ಚೆನ್ನಾಗಿದೆ. ಹೌದು ಈ ಸಲ ತುಂಬಾ ಚೆನ್ನಾಗಿದೆ. ಅಂದ್ರೆ ಈಗ ಬರ್ತಕ್ಕಂಥ ಬೆಳೆಯಲ್ಲಿ ಹೆಚ್ಚಿನ ಒಂದು ಇಳುವರಿ ನಿರೀಕ್ಷಣೆ ಮಾಡ್ಬೋದು ಈಗ ತುಂಬಾ. ತೋಟದಿಂದ ನಾವು ಕೊಡೋದ್ರಲ್ಲಿ ಏನು ನಾವು ಕಾಂಪ್ರಮೈಸ್ ಮಾಡ್ದಂಗೆ ನಾವು ಈ ತೋಟಗಳಿಗೆ ಅಡಿಕೆ ಗಿಡ ಕೊಟ್ರೆ ನಮಗೆ ಇಳುವರಿ ಕೊಡ್ತು. ಅಂದ್ರೆ ಗಿಡ ಆ ತರ ಹೇಳ್ತದೆ. ಯಾಕಂದ್ರೆ ಹೊಟ್ಟೆ, ಗರ್ಭ, ಆಮೇಲೆ ಓಪನ್ ಆಗಿರೋ ಕುಂಚಿಗೆಗಳು, ಒಂಬಳೆಗಳು ಅವೆಲ್ಲ ನೋಡಿದ್ರೆ ನಮಗೆ ಅದೆಲ್ಲ ಕಾಣಿಸುತ್ತೆ. ಗರಿಗಳು ಎಲ್ಲ ಒಳ್ಳೆ ಈಗ ಸೂರ್ಯನಿಗೆ ಒಳ್ಳೆ ಇನ್ಕ್ಲೈನ್ಡ್ ಆಗಿದಾವೆ. ಹೌದಾ. ಇಲ್ಲಿವರೆಗೂ ನಾವು ಯಾವುದೇ ತರದ ಸ್ಪ್ರೇ ಮಾಡಿಲ್ಲ. ಗೊಬ್ಬರ ಮತ್ತೆ ಲಿಕ್ವಿಡ್ ಮಾತ್ರ ಕೊಟ್ಟಿದೀವಿ ಈ ಟೈಮಲ್ಲಿ. ಎಲ್ಲ ಆರೋಗ್ಯಕರವಾಗಿದಾವೆ ನೋಡ್ರಿ. ಯಾವುದೇ ತರ ಒಂದು ಡಿಸೀಸ್ ಇಲ್ಲ. ತಿಗಣೆ, ಆಮೇಲೆ ಮೈಟ್ಸು, ವೈರಸ್, ಫಂಗಸ್ ಈ ತರ ಏನು ಈಗೆಲ್ಲ ಜಾಸ್ತಿ ಯೂಸ್ ಮಾಡ್ತಿರಲ್ಲ, ಪೆಸ್ಟ್ ಅಂಡ್ ಡಿಸೀಸ್ ಎಲ್ಲ ಯೂಸ್ ಮಾಡ್ತಾರೆ. ಆ ತರ ನಮ್ಮ ಅಡಿಕೆ ತೋಟದಲ್ಲಿ ಡಿಸೀಸ್ ಇಲ್ಲ. ಡಿಸೀಸು, ಡ್ಯಾಮೇಜು ಯಾವುದೇ ಥರದ ಡ್ಯಾಮೇಜ್ ಆಗಲಿ ಇಲ್ಲ. ಕಂಪನಿಗಳು ಕೂಡ ತುಂಬ ಚೆನ್ನಾಗಿ ದೊಡ್ಡದಾಗಿ ಸೈಜಾಗಿ ಚೆನ್ನಾಗಿರಲ್ಲ. ಅದೇ ಖುಷಿ ಆಗುತ್ತೆ ನಮಗೆ. ಅದೆಲ್ಲ ನಮಗೆ ಪ್ರಾಡಕ್ಟ್ಗಳು ಎಲ್ಲ ಸಿಕ್ಕು ಯೂಸ್ ಮಾಡಿ ಈ ಥರ ಎಲ್ಲ ಗಿಡಗಳು ಇರೋದ್ರಿಂದ ರಿಸ್ಕ್ ಮತ್ತು ಡ್ಯಾಮೇಜು ಎರಡೂ ಇಲ್ಲ. ಮಣ್ಣಿನ ಆರೋಗ್ಯ ಎಷ್ಟು ಬಹಳ ಮುಖ್ಯ ಅಂತ ನೀವು ಹೇಳಕ್ ಹೌದು. ಯಾಕೆಂದ್ರೆ ನಾವು ಇದನ್ನ ಬಳಕೆ ಮಾಡೋದ್ರಿಂದ ನಮಗೆ ತೋಟದಲ್ಲಿ ರಿಸ್ಕ್ ಇಲ್ಲ ಮತ್ತೆ ಡ್ಯಾಮೇಜ್ ಇಲ್ಲ. ಇನ್ನು ಇಳುವರಿ ಏನ್ ಬೇಕು, ಭೂಮಿ ಮತ್ತೆ ಗಿಡ ಎರಡನ್ನೂ ನಾವು ಚೆನ್ನಾಗಿ ಕಾಪಾಡ್ಕೊಂಡು ಹೋದ್ರೆ ನಮಗೆ ಬಂದೇ ಬರುತ್ತೆ. ಅದನ್ನ ನಾವು ಮುಂದಿನ ದಿನದಲ್ಲಿ ಕಾಣಬಹುದು, ನೋಡ್ಬೋದು. ನೀವು ಮುಖ್ಯವಾಗಿ ಎಲ್ಲ 90% ಬರೇ ಗ್ರೀನ್ ಪ್ಲಾನೆಟಿಂದ ಬಳಕೆ ಮಾಡ್ತಾ ಇದ್ದೀರಿ. 99 ಅಲ್ಲ, 100ಗೆ 101%. ನಾನು ಇಲ್ಲಿ ಕಳೆನಾಶಕ ಯಾವುದು ಯೂಸ್ ಮಾಡಲ್ಲ. ಇವತ್ತಿನವರೆಗೂ ನಾನು ಭೂಮಿ ಕಾಲಿಟ್ಟಾಗಿಂದ, ನಾನು 9 ವರ್ಷ ನಾನು ಅಗ್ರಿಕಲ್ಚರ್ ಮಾಡಕತ್ತಿ, 9 ವರ್ಷದಿಂದಲೂ ನಾನು ಕಳೆನಾಶಕ ಯೂಸ್ ಮಾಡಲ್ಲ. ಈಗ ಹುಲ್ಲಿದೆ, ಇನ್ನೂ ಸ್ವಲ್ಪ ದೊಡ್ಡದಾದ್ಮೇಲೆ ಅದನ್ನ ಮಲ್ಚಿಂಗ್ ಮಾಡ್ತೀವಿ. ಈಗ ಜೊತೆಗೆ ಅಲಸಂದಿನೂ ಇದೆ, ಅವರೇ ಅಲಸಂದಿ ಮಿಕ್ಸ್, ಅದು ಬಳ್ಳಿ ಜೊತೆಗೆಲ್ಲ ಮಿಕ್ಸ್ ಆಗಿದೆ. ಅದು ಹಸಿರೆಲೆ ಗೊಬ್ಬರ ತರ ನಾವು ಹಾಕೊಂಡಿದೀವಿ. ಆಮೇಲೆ ದನ ಕುರಿಯರ್ ದಾಂಧಿ ಆಗುತ್ತೆ ಅನ್ನೋದಕ್ಕೋಸ್ಕರನು ಹಾಕಿದೀವಿ. ಅದು ಯಾರು ಇದ್ರೆ ರೈತರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಇನ್ನು ಅಂದ್ರೆ ರೈತರಿಗೆ ಇಳುವರಿ ಒಂದೇ ಇಂಪಾರ್ಟೆಂಟ್ ಅನ್ನೋದಕ್ಕಿಂತ ರಿಸ್ಕ್, ಅಂದ್ರೆ ನೆಕ್ಸ್ಟ್ ನಮಗೆ ಅಡಿಕೆ ಕ್ರಾಪ್ ಅಲ್ಲಿ ಹೆಂಗೆ ನಮಗೆ ಆಯಸ್ಸು ಜಾಸ್ತಿ ಬೇಕಲ್ಲ ಅಡಿಕೆ ಗಿಡದಲ್ಲಿ,
ಆಯಸ್ ಬೇಕು, ಡ್ಯಾಮೇಜ್ ಆಗಬಾರ್ದು, ಡಿಸೀಸ್ ಕಂಟ್ರೋಲ್ ಇರಬೇಕು ಅಂದರೆ ನಾವು ಜೈವಿಕ ಮತ್ತು ಸಾವಯವ ರೂಪದಲ್ಲಿರೋಂಥ ನಮ್ಮ ಗ್ರೀನ್ ಪ್ಲಾನೆಟ್ ಬಯೋ ಪ್ರಾಡಕ್ಟ್ಸ್ ಏನು ಲಿಕ್ವಿಡ್ಸು ಮತ್ತು ಇದೇನು ಫರ್ಟಿಲೈಸರ್ದು ಏನಿದೆಯಲ್ಲ, ಇದನ್ನು ಯೂಸ್ ಮಾಡೋದ್ರಿಂದ ರೈತರಿಗೆ ರಿಸ್ಕ್ ಮತ್ತು ಟೆನ್ಷನ್ ಅಂದರೆ ಡ್ಯಾಮೇಜ್ ಇರಲ್ಲ. ಈಗ ಬೇಸಿಗೆಯಲ್ಲಿ ನಮ್ಮ ಪದಾರ್ಥಗಳು ಉಪಯೋಗಿಸೋದ್ರಿಂದ ನೀವು ಬೇರೆಯವರು ಕೆಮಿಕಲ್ ಫಾರ್ಮಿಂಗ್ ಮಾಡ್ತಾರಲ್ಲ ಅವ್ರಿಗೂ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಈ ಕೆಮಿಕಲ್ ಫರ್ಟಿಲೈಸರ್ ಹಾಕಿರೋ ಕಡೆ ಜಾಸ್ತಿ ಆಗುತ್ತೆ. ಈಗ ಕೆಮಿಕಲ್ ಫರ್ಟಿಲೈಸರ್ ಹಾಕಿರೋ ಜಾಗದಲ್ಲಿ ಆಲ್ರೆಡಿ ಪೆಸ್ಟ್ ಅಂಡ್ ಡಿಸೀಸು ಜಾಸ್ತಿ ಆಗಿ ಎಲ್ಲ ಸ್ಪ್ರೇ ಮಾಡ್ತಾನೆ ಇದ್ದಾರೆ. ನಾವು ಇವತ್ತಿನವರೆಗೂ ಸ್ಪ್ರೇ ಮಾಡಿಲ್ಲ. ಸ್ಪ್ರೇ ಮಾಡ್ಲಿಕ್ಕೆ ಇಲ್ಲೇನು ಆ ಥರ ಇಲ್ಲ. ಆದರೆ ಹಳೆ ಕುಂಚಿಗೆಯಲ್ಲಿ ಇರೋಂಥ ಫಂಗಸ್ಸು ಹೊಸ ಕುಂಚಿಗೆ ಹೋಗ್ಬಾರ್ದು ಅನ್ನೋದಕ್ಕೋಸ್ಕರ ಒಂದು ನಾರ್ಮಲ್ ಸ್ಪ್ರೇ ಮಾಡ್ಕೊಂತಿದ್ದೀವಿ. ಅಂದರೆ ನಮಗೆ ಇಲ್ಲೇನು ಕಾಣಿಸ್ತಾ ಇಲ್ಲ, ಡ್ಯಾಮೇಜು ಡಿಸೀಸ್ ಏನು ಕಾಣಿಸ್ತಾ ಇಲ್ಲ. ಆದರೆ ಆಗಬಾರ್ದು ಅನ್ನೋದಕ್ಕೋಸ್ಕರ ಅಡ್ವಾನ್ಸ್ ಆಗಿ ನಾವು ಮಾಡ್ಕೊಂತಿರೋದು. ಅಡ್ವಾನ್ಸ್ ಪ್ರಿಕಾಷನ್. ಈಗ ಈಗ ಟೆಂಪರೇಚರ್ ಕೂಡ ನಮ್ಮ ಈಗ ಈ ಪ್ಲಾಂಟ್ಗಳು ಚೆನ್ನಾಗಿ ಹೌದು ಹೌದು ಹೌದು. ಈಗ ಸುಳಿಗರಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಒಂಬಳೆ ನೋಡಿದ್ರೆ ಗೊತ್ತಾಗುತ್ತೆ. ಈ ಕೆಲವು ತೋಟದಲ್ಲಿ ಗರಿಗಳೆಲ್ಲ ಸ್ವಲ್ಪ ವೀಕ್ ಆಗಿ ಒಂಥರ ಹೆಂಗಂದ್ರೆ ಏನೋ ಶಕ್ತಿ ಇಲ್ಲ, ನಿಶಕ್ತಿ ತರ ಇದಾವೆ, ಕಾಣಿಸ್ತವೆ. ಆ ಥರ ನಮ್ದ್ರಲ್ಲೇನು ಕಾಣಿಸ್ತಾ ಇಲ್ಲ. ಆಮೇಲೆ ಮುರ್ಕಂಡು ಬೀಳೋ ಅಂಥದ್ದಾಗಲಿ, ಗರಿ ಮುರ್ಕಂಡು ಬೀಳೋ ಪ್ರಮಾಣ ಆಗಲಿ, ಅದೆಲ್ಲ ಚೇಂಜಸ್ ತುಂಬ ಆಗಿದೆ. ಸರಿ.